ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮತ್ತೆ ನಾನು ಗೆಟಪ್ ಹಾಕೋಬೇಕಾ? ನನ್ನಿಂದ ಆಗಲ್ಲಪ್ಪ. ಈಗ ನಾನು ಗೆಟಪ್ ಹಾಕಲ್ಲ. ಸ್ವಲ್ಪ ಹೀಗೆ ಆರಾಮಾಗಿರ್ತೀನಿ. ಗೌಡ್ರೆ, ನಿಮ್ಗೆ ರೆಸ್ಟ್ ಬೇಕಿದ್ರೆ ಸೀತಮ್ಮ ಅವ್ರ ಜೊತೆನೆ ಇದ್ದು ತಗೊಳ್ಳಿ. ಈಗ ಸೀತಮ್ಮ ಅವರು ಎದ್ ಬರೋಕಿನ ಮುಂಚೆ ಬೇಗ ರತಿಯಾಗಿ ರೆಡಿ ಆದ್ರೆ ಸರಿ. ಇಲ್ಲ ಅಂದ್ರೆ ನಮ್ ನಾಟಕ ಆರಂಭದಲ್ಲೇ ಅಂತ್ಯ ಆಗ್ಬಿಡುತ್ತೆ. ಅಪ್ಪ ಸಮರ್ಥ, ನೀನಾದ್ರೂ ಇವ್ರಿಗೊಂದ್ ಮಾತು ಹೇಳೋ. ನನಗೆ ಈಗ ರತಿ ಗೆಟಪ್ ಹಾಕೋ ಮೂಡಿಲ್ಲ. ನಾನು ಬೇಕಾದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹಾಕೋತೀನಿ, ಈಗ ಹಾಕೊಳ್ಳಲ್ಲ. ನೀವೆಲ್ಲ ರತಿ ಬಗ್ಗೆ ಯೋಚನೆ ಮಾಡ್ತಾ ಇರಾ, ಆದ್ರೆ ನಾನು ಗುಲಾಬಿ ಜೊತೆ ಮಾತಾಡಿ ನೋಡಿ 2 ದಿನ ಆಯ್ತು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ. ಗುಲಾಬಿ ಅವರು 2 ದಿನದಿಂದ ನಂಗೊಂದು ಕಾಲ್ ಮಾಡಿಲ್ಲ. ನಾನು ಕಾಲ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಿಲ್ಲ. ಅವ್ರ ಜೊತೆ ಮಾತಾಡದೇ ಇದ್ರೆ ನಂಗೊಂಥರ ಹುಚ್ಚಿಡ್ದಂಗೆ ಆಗುತ್ತೆ. ಅದೇನೋ ಅಂತಾರಲ್ಲ, ನೈದಿಲೆಗೆ ನೀರಿನ ಚಿಂತೆ ಆದ್ರೆ ನಮ್ ಸಮರ್ಥನ್ಗೆ ಬರೀ ಗುಲಾಬಿದೇ ಚಿಂತೆ. ಸಮರ್ಥ್, ಈಗ್ಲಾರು ನಿಮ್ಮಮ್ಮ ಹಠ ಬಿಟ್ಟು ಗುಲಾಬಿನ ಸೊಸೆ ಅಂತ ಒಪ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಗುಲಾಬಿ ನಿನ್ನಿಂದ ಶಾಶ್ವತವಾಗಿ ದೂರ ಆಗ್ಬಿಡ್ತಾಳೆ. ಹಾಗೆಲ್ಲ ಹೇಳ್ಬೇಡಿ ಅಕ್ಕ. ಅವ್ರ ಮೇಲೆ ಪ್ರಾಣನೇ ಇಟ್ಕೊಂಡಿದೀನಿ. ಅವ್ರಿಲ್ಲ ಅಂದ್ರೆ ನನ್ ಬದುಕಿರೋದೇ ಇಲ್ಲ. ಬಿಡ್ತು ಅನ್ನಿ ಸಮರ್ಥ್, ಏನ್ ಮಾತಾಡ್ತಾ ಇದ್ದೀರಾ? ನೀವೇನು ಯೋಚನೆ ಮಾಡ್ಬೇಡಿ. ಗುಲಾಬಿ ಅವ್ರಿಗೆ ನಾನ್ ಕಾಲ್ ಮಾಡಿ ಮಾತಾಡ್ತೀನಿ. ನೀವಿಬ್ರು ಚೆನ್ನಾಗಿರ್ಲಿ ಅಂತ ತಾನೇ ನಾವ್ ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು. ಇರಿ ಒಂದ್ ನಿಮಿಷ. ಏನ್ರಿ? ಫೋನ್ ತಗೋಬೇಕಿತ್ತು. ಕೇಳಿದ್ರೆ ತೆಕ್ಕೊಡ್ತಾ ಇರ್ಲಿಲ್ವಾ? ರಿಂಗ್ ಆಗ್ತಿದೆ. ಇನ್ನೊಂದ್ಸಲ ಮಾಡಿ. ನೋಡಿದ್ರಾ, ನಿಮ್ ಫೋನು ಅವ್ರು ರಿಸೀವ್ ಮಾಡ್ತಿಲ್ಲ ಅಂತಂದ್ರೆ ನಿಮ್ ಮೇಲೆ ಕೋಪ ಇದೆ ಅಂತ.